ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾನು ಇವತ್ತು ಈಗ ಭಾರತದ ಆರ್ಥಿಕತೆಯ ಕುರಿತು ವಿಶ್ವ ಬ್ಯಾಂಕ್ ಜುಲೈ ತಿಂಗಳಿನಲ್ಲಿ ನೀಡಿದ ವರದಿಯ ಬಗ್ಗೆ ಮಾತನಾಡಬೇಕಾಗಿದೆ. ಅದು ಕೆಲವು ಮಹತ್ತರ ಅಂಶಗಳನ್ನ ಒಳಗೊಂಡಿದೆ. ಹಾಗೇನೆ ವಿಕಸಿತ ಭಾರತದ ಕನಸು, ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅನ್ನುವ ನಂಬಿಕೆ, ಇದೆಲ್ಲದರ ನಡುವೆ ಇದು ಬಹಳ ಮಹತ್ವದ್ದಾದಂತಹ ವರದಿ ವಿಶ್ವ ಬ್ಯಾಂಕ್. ಸೊ ನನ್ಗೆ ಗೊತ್ತು ನೀವೆಲ್ಲ ತುಂಬಾ ಬ್ಯುಸಿ ಇದ್ದೀರಿ, ಯಾಕಂದ್ರೆ ರಾಮ ಮಂದಿರದಲ್ಲಿ ಹಣ ಹೊಡೆಯಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಧರ್ಮವನ್ನು ಉಳಿಸಬೇಕು ತಾವು ಇದಿದೆ. ಸೊ ನೀವು ತುಂಬಾ ಇಂತಹ ಕೆಲಸದಲ್ಲಿ ನಿರತರಾಗಿದ್ದೀರಿ. ಮತ್ತು ಅದ್ರ ಜೊತೆಗೆ ಮಥುರಾದಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು, ಮಸೀದಿ, ಇಂತಹ ಕೆಲಸಗಳು ತಾವು ತುಂಬಾ ಇನ್ವಾಲ್ವ್ ಆಗಿದ್ದೀರಿ ಅನ್ನೋದು ಗೊತ್ತು. ಅದ್ರ ಜೊತೆಗೆ ಮೋದಿಜಿ ವಿಶ್ವಗುರು ಹೋಗ್ತಿದ್ದಾರೆ. ಒಬ್ಬ ಇರಾನ್ ಯುದ್ಧವನ್ನ ಇರಾನ್ ಅಮೆರಿಕ ಅವರೇ ನಿಲ್ಲಿಸ್ಬೋದು, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಮೋದಿಜಿ ಯಾವಾಗ ಹೋಗ್ತಾರೆ, ಇಂತಹ ವಿಚಾರಗಳಲ್ಲಿ ತಾವು ನಿರತರಾಗಿದ್ದೀರಿ. ಹಾಗೇನೆ ಈ ಹಿಂದೂ ಧರ್ಮದ ಪುನರ್ಸ್ಥಾಪನೆಗಾಗಿ ಮೋದಿಜಿ ಅವರು ಅವತಾರ ಪುರುಷರು ಅನ್ನುವ ನಂಬಿಕೆ ನಿಮ್ಮಲ್ಲಿದೆ, ಕಾಯ್ತಾ ಇದ್ದೀರಿ, ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ಅವ್ರು ವಿಕಸಿತ ಭಾರತ ಹೇಳಿದ್ದಾರೆ 1947. ಸೊ ಮೋದಿಜಿ 47ರವರೆಗೂ ಇರಲಿ ಪ್ರಧಾನಿಯಾಗಿ, ಅವರು ವಿಕಸಿತ ಭಾರತವನ್ನ ನಿರ್ಮಿಸಿ ನಂತರ ಬೇಕಾದ್ರೆ ಅವರು ನಿವೃತ್ತರಾಗಲಿ. ಅದಿಲ್ಲ ಅಂತಂದ್ರೆ ಅವರು ನಾನ್ ಬಯೋಲಾಜಿಕಲ್ ಆದ್ದರಿಂದ ಅವರು ಹಾಗೇನೆ ಚಿರಂಜೀವಿಗಳಾಗಿ ಇರಲಿ, ಆ ರೀತಿಯ ಕನಸು ನಿಮ್ಮ ಹತ್ರ ಇದೆ. ಬಟ್ ನನ್ನ ಬಳಿ ಈ ವಿಶ್ವ ಬ್ಯಾಂಕ್ನ ವರದಿ ಇದೆ. ಅದು ಜುಲೈ 2026ರ ವಿಶ್ವ ಬ್ಯಾಂಕ್ ವರದಿ. ಈ ವಿಶ್ವ ಬ್ಯಾಂಕ್ ವರದಿಯನ್ನ ಯಾಕೆ ಅಂತಂದ್ರೆ ಅದು ವಿಶ್ವದ ಎಲ್ಲ ದೇಶಗಳ ಆರ್ಥಿಕತೆಯ ಮೇಲೆ ಕಣ್ಣಿಡುತ್ತೆ. ಯಾಕಂದ್ರೆ ವಿಶ್ವ ಬ್ಯಾಂಕ್ ಸಾಲ ಕೊಡುತ್ತೆ, ಅಭಿವೃದ್ಧಿಗೆ ಹಣ ಕೊಡುತ್ತೆ. ಭಾರತ ಕೂಡ ಹಲವಾರು ಯೋಜನೆಗೆ ವಿಶ್ವ ಬ್ಯಾಂಕ್ನಿಂದ ಹಣ ಪಡೆದಿದೆ, ಆ ಕಾರಣಕ್ಕೆ ಪಡಿತಾನೂ ಇದೆ. ಅತಿ ಹೆಚ್ಚು ಹಣ ಪಡೆದ ದೇಶಗಳ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಆದ್ರಿಂದ ವಿಶ್ವ ಬ್ಯಾಂಕ್ನ ಈ ವರದಿ ಬಹಳ ಮುಖ್ಯವಾದ. ಅದು ವಿಶ್ವದ ದೇಶಗಳ ಆರ್ಥಿಕತೆಯನ್ನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ವಿಭಜನೆ ಮಾಡುತ್ತೆ. ಪ್ರತಿ ತಿಂಗಳು ಈ ವರದಿ ಬರ್ತಾ ಹೋಗುತ್ತೆ. ಅದ್ರಲ್ಲಿ ಹೇಗೆ ಮಾಡುತ್ತೆ ಅಂದ್ರೆ, ಒಂದು ಲೋ ಇನ್ಕಮ್ ಕಂಟ್ರೀಸ್ ಅಂತ, ಅಂದ್ರೆ ಕೆಳ ಆದಾಯದ ದೇಶಗಳು ಯಾವುವು. ಹಾಗೇನೆ ಲೋವರ್ ಮಿಡ್ಲ್ ಇನ್ಕಮ್, ಅಂದ್ರೆ ಕೆಳ ಮಧ್ಯಮ ಆದಾಯದ ದೇಶಗಳು ಯಾವುವು. ಹಾಗೇನೆ ಅಪ್ಪರ್ ಮಿಡ್ಲ್ ಇನ್ಕಮ್, ಮೇಲ್ಮಧ್ಯಮ ವರ್ಗದ ಆದಾಯ ಇರುವ ದೇಶಗಳು ಯಾವುವು. ಇನ್ನು ಹೈ ಇನ್ಕಮ್, ಉನ್ನತ ಆದಾಯ ಇರುವಂತಹ ದೇಶಗಳು ಯಾವುದು. ಹೀಗೆ ಅದು ಪಟ್ಟಿ ಮಾಡ್ತಾ ಹೋಗುತ್ತೆ. ಈ ಪಟ್ಟಿಯಲ್ಲಿ ನೀವು ಗಮನಿಸಿದ್ರೆ ನಾವು ಇನ್ನು ಹೈ ಇನ್ಕಮ್ ಹಳ ಹೋಗ್ಲಿ, ಅಪ್ಪರ್ ಮಿಡ್ಲ್ ಇನ್ಕಮ್ ದೇಶಗಳ ಪಟ್ಟಿಯಲ್ಲೂ ನಾವು ವಿಶ್ವಗುರು. ಏಷ್ಯಾ ಅಲ್ಲ, ನಾವು ಇಡೀ ವಿಶ್ವಕ್ಕೆ ಗುರುಗಳಲ್ವ, ನಾವೇ ಹಂಗೆ ಸಾಮಾನ್ಯ ಅಲ್ಲ. ಹಾಗಿದ್ರೆ ನಾನು ನಿಮಗೆ ಇತ್ತೀಚೆಗೆ ಈ ವಿಶ್ವ ಬ್ಯಾಂಕ್ ಈ ತಿಂಗಳದ್ದು ಏನು ಕ್ಯಾಟಗರೈಸ್ ಮಾಡ್ತು, ಅದರಲ್ಲಿ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್, ನಾನು ಹೈಯರ್ ಮಿಡ್ಲ್ ಇನ್ಕಮ್ ಗ್ರೂಪ್ ಅಂತ ಹೇಳಲ್ಲ, ಏಷ್ಯಾದ ಮಾತ್ರ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಿದ ವರದಿಯಲ್ಲಿ ಯಾವ್ಯಾವ ದೇಶಗಳಿವೆ ಅಂತ ಹೇಳ್ತೀನಿ. ನಾನು ಇದು ಏಷ್ಯಾದ ಮಾತ್ರ ತೆಗೆದುಕೊಂಡಿದ್ದೀನಿ, ಉಳಿದು ತಗೊಂಡಿದ್ದೇನೆ. ಸೊ ಏಷ್ಯಾದಲ್ಲಿ ಯು ಸಿ ದಟ್ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ ಏನಿದೆ, ಈ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ ಅಂದ್ರೆ ತಲಾ ಆದಾಯ ಎಷ್ಟಿರ್ಬೇಕು ಅಂತ ನಿಮಗೆ ಹೇಳ್ಬಿಡ್ತೀನಿ ನಾನು. ಸೊ 54,636 ರೂಪಾಯಿಯಿಂದ $14,375, ಸಾರಿ ರೂಪಾಯಿ ಅಲ್ಲ ಡಾಲರ್, ಇದ್ರೆ ಅದು ಮೇಲ್ಮಧ್ಯಮ ಆದಾಯ ಅಂತ ಹೇಳ್ತಾರೆ. ಆದ್ರೆ ಲೋವರ್ ಮಿಡ್ಲ್ ಇನ್ಕಮ್ ಇದ್ರೆ ಅದು $1,176 ಎಷ್ಟು $4,635 ಆದಾಯ ಇದೆ. ಆಯ್ತಾ? ಈಗ ನಾನು ನಿಮ್ಗೆ ಈ ಅಪ್ಪರ್ ಮಿಡ್ಲ್ ಇನ್ಕಮ್ ದೇಶಗಳ ಪಟ್ಟಿಯನ್ನ ಕೊಡ್ತಾ ಹೋಗ್ತೀನಿ. ಅಪ್ಪರ್ ಮಿಡ್ಲ್ ಇನ್ಕಮ್ ದೇಶಗಳು ಏಷ್ಯಾದ್ದು: ಚೀನಾ, ಮಲೇಸಿಯಾ, ಥೈಲ್ಯಾಂಡ್, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾಕ್, ಇರಾನ್, ಮಂಗೋಲಿಯಾ, ಜೋರ್ಡಾನ್, ಶ್ರೀಲಂಕಾ, ಫಿಲಿಪೈನ್ಸ್ ಅಂಡ್ ವಿಯೆಟ್ನಾಂ. ಲೇಟೆಸ್ಟ್ ಆಗಿ ಈ ತಿಂಗಳು 2 ದೇಶಗಳು ಈ ಒಂದು ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ಗೆ ಸೇರ್ಕೊಂಡಿವೆ. ಆ 2 ದೇಶಗಳು ಈ ಸಲ ಮೊದಲೇ ಇತ್ತು. ಚೀನಾ, ಮಲೇಸಿಯಾ, ಥೈಲ್ಯಾಂಡ್, ಕಜಕಿಸ್ತಾನ ಇವರೆಲ್ಲ ಕೂಡ ಅಪ್ಪರ್ ಮಿಡ್ಲ್ ಕ್ಲಾಸ್
ಮಿಡ್ಲ್ ಇನ್ಕಮ್ ದೇಶಗಳು ಈಗ ಇದರಲ್ಲಿ ನಮ್ಗೆ ಗೊತ್ತಿಲ್ಲ ಅದು, ನಾವು ಹುಂಡಿ ಹಣ ಅದು ಇದು ಅಂತ ಇರ್ತೀವಿ ಅಲ್ವಾ, ನಮ್ಗೆ ಅದೇ ಸಾಕು, ನಮ್ಗೆ ಇದೆಲ್ಲ ಅಗತ್ಯ ಇಲ್ಲ. ಸೊ ಈ 2 ದೇಶಗಳು ಹೊಸದಾಗಿ ಸೇರಿದ್ದು 3 ದೇಶಗಳು ಈ ಮಂತು ಅಂದ್ರೆ ಶ್ರೀಲಂಕಾ, ಫಿಲಿಪೈನ್ಸ್ ಅಂಡ್ ವಿಯೆಟ್ನಾಂ ಏನಿವೆ ಅವು ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪಿಗೆ ಸೇರ್ಬಿಟ್ಟಿವೆ. ಇದು ನನಗೆ ಒಂದು ರೀತಿಯ ಶಾಕಿಂಗ್. ಯಾಕೆ ಗೊತ್ತಾ, 3-4 ವರ್ಷಗಳ ಹಿಂದೆ ಸರ್ ತಮಗೆ ನೆನಪಿರ್ಬೋದು ಶ್ರೀಲಂಕಾದಲ್ಲಿ ಏನಾಯ್ತು ಗೊತ್ತಾ? ಶ್ರೀಲಂಕಾದಲ್ಲಿ ಇದ್ದಕ್ಕಿದ್ದ ಹಾಗೆ ಯುವಕರು ರಸ್ತೆಗಿಳಿದ್ರು, ಪ್ರತಿಭಟನೆ ಮಾಡಿದ್ರು, ಇನ್ಕಮ್ ಕೊಲ್ಯಾಪ್ಸ್ ಆಯ್ತು. ಭಾರತ ಕೂಡ ಹೆಲ್ಪ್ ಮಾಡ್ಬೇಕಾಯ್ತು, ಮಾಡ್ತು. ಆದರೆ 4 ವರ್ಷದಲ್ಲಿ ಶ್ರೀಲಂಕಾ ಅನ್ನುವ ದೇಶ ಏನಿದೆ ಅದು ಅಪ್ಪರ್ ಮಿಡ್ಲ್ ಇನ್ಕಮ್ ದೇಶಗಳ ಸಾಲಿಗೆ ಸೇರ್ಬಿಡುತ್ತೆ. ಹೇಳ್ಬೋದು ರೇ ಬಿಡಿ ಸಣ್ಣ ದೇಶ, ಅವ್ರ ತಲಾದಾಯ ಜಾಸ್ತಿ ಇರುತ್ತೆ ಜನರಲಿ ಅಂತ ಸ್ಟೇಟ್ಮೆಂಟ್ ಕೊಡ್ಬೋದು. ಆದ್ರೆ 4 ವರ್ಷಗಳಲ್ಲಿ ಇನ್ಕಮ್ ಟು ವಿಯೆಟ್ನಾಂ ಯಾವ ಸ್ಥಿತಿಗೆ ಬಂತು ಗೊತ್ತಾ ನಿಮಗೆ? ಆ ದೇಶದಿಂದ ಈಗ ಬಹುತೇಕ ಈ ಸಿದ್ಧ ಉಡುಪುಗಳಿವೆಯಲ್ಲ, ಅಮೆರಿಕ ಮೊದಲಾದ ದೇಶಗಳಲ್ಲಿ ಸಿದ್ಧ ಉಡುಪುಗಳ ಮಾರ್ಕೆಟ್ ಅನ್ನ ವಿಯೆಟ್ನಾಂ ಕ್ಯಾಪ್ಚರ್. ನನ್ನ ಸ್ನೇಹಿತರು ಯಾರು ಹೇಳ್ತಾ ಇದ್ರು, ನೀವು ಅಮೆರಿಕಾದಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಬಟ್ಟೆಗಳ ಹಿಂದ್ಗಡೆ ಮೇಡ್ ಇನ್ ವಿಯೆಟ್ನಾಂ ಅಂತ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಅವ್ರು ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿ, ನಾವು ಭಜನೆಯಲ್ಲಿ ನಿರತರ, ನಾವು ಇನ್ನೊಂದು ಬೇರೆ ರೀತಿ ಆಲೋಚನೆಯನ್ನೇ ಮಾಡಿಲ್ಲ ಅನ್ನುವುದು. ಸೊ ಇನ್ನು ಹಾಗಿದ್ರೆ ಭಾರತ ಯಾವಾಗ ಅಂತ, ಈ ಭಾರತ ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಲ್ಲಿದೆ. ಆದರೆ ಸುಮಾರು ಭಾರತದವರ ತಲಾ ಆದಾಯ ಏನಿದೆ ಅದು $1,176. ಸೊ ಅದರಲ್ಲಿ ನಾವು ಸಿಕ್ಕ ಹಾಕೊಂಡು ಕೂತಿದ್ದೇವೆ. ಆದ್ರಿಂದ ಈ ಲೇಟೆಸ್ಟ್ ಈ ವರದಿ ಏನಿದೆ, ಈ ವರದಿ ಶಾಕಿಂಗ್ ಟು ಅಸ್. ಇದ್ರ ಪ್ರಕಾರ ಈ ವರದಿಯನ್ನ ಗಮನಿಸಿದ್ರೆ ಮೋದಿಯವರ ಕನಸಿದೆಯಲ್ಲ, ಏನ್ ಹೇಳಿದ್ರು, 2047ಕ್ಕೆ ವಿಕಸಿತ ಭಾರತ್, ಬಹುತೇಕ ಆರ್ಥಿಕ ತಜ್ಞರ ಪ್ರಕಾರ ಇಟ್ ಈಸ್ ಇಂಪಾಸಿಬಲ್. ಅದು ರಾಜಕೀಯ ಹೇಳಿಕೆ. ಅದರ ಜೊತೆಗೆ ನಾವು ಈ ಒಂದು ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಿಂದ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ಗೆ ಯಾವಾಗ ಹೋಗಬಹುದು ಅಂತ. ಇದು ವರ್ಲ್ಡ್ ಬ್ಯಾಂಕ್ ವರದಿ ಬಂದ ಮೇಲೆ ಬೇರೆ ಬೇರೆ ಎಕಾನಮಿಸ್ಟ್ಗಳು, ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ನಾವು ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ಗೆ ಹೋಗುವುದಕ್ಕೆ ಕನಿಷ್ಠ ಕ್ರಾಸ್ ಇನ್ನ ಇದೇ ರೀತಿ ನಮ್ದು ಆರ್ಥಿಕ ಬೆಳವಣಿಗೆ ಇದ್ರೆ, ಸ್ಟೇಬಲ್ ಆಗಿದ್ರೆ 2030 ಆದ್ರೂ ಬೇಕು ಅಂತ. ಅಂದ್ರೆ 2026ರಲ್ಲಿ ಶ್ರೀಲಂಕಾ ಯಾವ ಸ್ಥಾನದಲ್ಲಿದೆಯೋ ಆ ಸ್ಥಾನಕ್ಕೆ ನಾವು ಹೋಗುವುದಕ್ಕೆ 2030 ಬೇಕು ಅಂತ. ಅದ್ರ ಜೊತೆಗೆ ಈ ಕಾರ್ಪೊರೇಟ್ಸ್ ನಮ್ಮ ಬೆಳವಣಿಗೆಯ ದರ ಇದೆಯಲ್ಲ, ಇಟ್ ಹ್ಯಾಸ್ ಆಲ್ಸೋ ಕಮ್ ಡೌನ್ ಫ್ರಮ್ ನಿಯರ್ಲಿ 1 ಪಾಯಿಂಟ್ ಅನ್ಸುತ್ತೆ, 7.6 ಇತ್ತು ನಮ್ದು ಡೆವಲಪ್ಮೆಂಟ್. ಇಟ್ ಹ್ಯಾಸ್ ಕಮ್ ಟು 6.6% ನಾವು. ಸೊ ಅದು ಕೂಡ ಈಗ ಡೌನ್ ಆಗಿದೆ ಅಂತ. ಸೊ ಇನ್ನು ಬಹಳ ಮುಖ್ಯವಾಗಿ ಭಾರತ 4ನೆಯ ಆರ್ಥಿಕ ಆರ್ಥಿಕತೆ ಆಗಿತ್ತು. ಅದರಲ್ಲಿ ನಾವು 5ಕ್ಕೆ ಡೌನ್ ಆದ್ವಿ, 5-4 ನಡುವೆ ಓಡಾಡ್ತಾ ಇದೀವಿ. ಸೊ ಇಂಥ ಸಿಚುವೇಶನ್ ನಲ್ಲಿ ನಾವು 5 ಟ್ರಿಲಿಯನ್ ದಟ್ ಆರ್ಥಿಕತೆ ಕನಸು ಕಾಣ್ತಾ ಇದ್ದೀವಿ. ಯಾಕೆ 5 ಟ್ರಿಲಿಯನ್ ಆರ್ಥಿಕತೆ ಕನಸು ಕಾಣ್ತಾ ಇದ್ದೀವಿ? ಈ 4ನೇನೋ 5ಏನೋ ಅತಿ ದೊಡ್ಡ ಆರ್ಥಿಕತೆ ಆಗಿದ್ರು ಕೂಡ ಒಟ್ಟಾರೆಯಾಗಿ ನಮ್ಮ ತಲಾ ಆದಾಯ ಯಾಕೆ ಇಂಪ್ರೂವ್ ಆಗಿಲ್ಲ? ಆ ಗ್ರೂಪ್ ನಲ್ಲಿ ಯಾಕೆ ಬರ್ತಾ ಇಲ್ಲ? ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಗೊತ್ತಾ, ಇದು ಓವರ್ ಆಲ್ ಸಂಪತ್ತು ಇದೆಯಲ್ಲ, ಈ ದೇಶದ ಸಂಪತ್ತು ಜನರ ನಡುವೆ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಅಂದ್ರೆ ಕೆಲವರು ಅತಿ ಶ್ರೀಮಂತರಾಗಿದ್ದಾರೆ, ಉಳಿದವರು ಬಡವರಾಗಿದ್ದಾರೆ. ಸುಮಾರು 100 ಅತಿ ಶ್ರೀಮಂತ ಏನಿದ್ದಾರೆ ಭಾರತದಲ್ಲಿ, ಸಂಪತ್ತು ಬಹುತೇಕ ಅವ್ರ ಕಡೆ ಇದೆ. ಇನ್ನು 10 ಅತಿ ಶ್ರೀಮಂತರು, ಅದಾನಿ ಅಂಬಾನಿ ಹೆಡ್ ಕಂಪ್ನಿ ಇದಾರಲ್ಲ, ದೇ ಆರ್ ಇಡೀ ಆರ್ಥಿಕತೆ ಅಂತ ಅಂದ್ರೆ ಅವರ ಸಂಪತ್ತೇ ಭಾರತದ ಆರ್ಥಿಕತೆ ಆಗಿದೆ. ಅಂದ್ರೆ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ, ಬಡವರು ಮತ್ತಷ್ಟು ಬಡವರಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾಕೆ ಲೋವರ್ ಅಂಡ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಲ್ಲಿ ಇದೀವಿ ಅಂತಂದ್ರೆ, ಸಾಮಾನ್ಯ ಜನರ ತಲಾ ಆದಾಯ ಹೆಚ್ಚು ಆಗಲೇ ಇಲ್ಲ. ಬಡವರಿಗೆ ಯಾವುದು ತಲುಪಬೇಕೋ ಅದು ತಲುಪಿಲ್ಲ, ಮತ್ತು ನಮ್ಮ ಪ್ರಭುತ್ವ ಬಡವರ ಪರವಾಗಿಲ್ಲ. ಅವರ ಆದ್ಯತೆ ಇದೆಯಲ್ಲ, ಆ ಆದ್ಯತೆಯಲ್ಲಿ ಸಮಸ್ಯೆ ಇದೆ. ನೀವು ಆರ್ಥಿಕ ತಜ್ಞರು ಕೇಳಿ, ವಾಟ್ ಯು ಕಾಲ್ ಇಟ್ ಆಸ್ ಅ ಪ್ರಯಾರಿಟೀಸ್.
ನಾವು ಯಾವುದಕ್ಕೆ ಪ್ರಯಾರಿಟೀಸ್ ಕೊಡ್ತೀವಿ. ಸೊ ಇಡೀ ನೀವು ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ ಯು ಸಿ ದಟ್ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಅದರ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಕೋಟಿ ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಮೋದಿಜಿ ಅವರು ಹೇಳಿದ್ರು. ಅದು ಜಿ ಅಂದ್ಕಂಡೆ ಉಳ್ಕಡ್ತು, ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಆಗಲೇ ಇಲ್ಲ. ಸೊ ಹಣದುಬ್ಬರ ಕೂಡ ಸೀರಿಯಸ್ ಆದ ಪ್ರಾಬ್ಲಮ್ ಇದೆ. ಈಗ ಈ ಕ್ವಾರ್ಟರ್ ನಲ್ಲಿ ಬಂದ ನಾನು ಹೇಳಿದೆ, ಅಭಿವೃದ್ಧಿಯಲ್ಲಿ ಇಟ್ ಇಸ್ ಕಮ್ ಡೌನ್. ಅದಕ್ಕೆ ಕಾರಣ ಯು ಸಿ ಪೆಟ್ರೋಲ್ ದರದ ಹೆಚ್ಚಳ, ಇನ್ನೊಂದು ಮತ್ತೊಂದು ಇರಬಹುದು. ಹಣದುಬ್ಬರ ಮೋಸ್ಟ್ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಇರೋದಿರಬಹುದು. ಆದ್ರೂ ಕೂಡ ಇಟ್ ಹ್ಯಾಸ್ ಕಮ್ ಡೌನ್ ಟು 6.6% ಫ್ರಮ್ 7.6%. 7.6% ಇಂದ 6.6%. ಇಟ್ ಹ್ಯಾಸ್ ಕಮ್ ಡೌನ್ ಇನ್ ದಿಸ್ ಕ್ವಾರ್ಟರ್. ಸೊ ಅದರಿಂದ ಅಭಿವೃದ್ಧಿ ದರ ಏನಿದೆ ಅದು ಕುಸಿತ ಆಗ್ತಾ ಇದೆ. ಇದರ ಬಗ್ಗೆ ಯೂಶುವಲಿ ಚರ್ಚೆಗಳು ನಡೀಬೇಕು. ಆದ್ರೆ ನಾವು ಚರ್ಚೆ ಮಾಡಕ್ ನಾವು ಬೇರೆ ಇಶ್ಯೂಗಳಿದೆ. ನಾನು ಮೊದಲಿಂದ ಹೇಳ್ತೇನೆ, ನಾವು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಮಾಡಲ್ಲ. ಒಂದು ರೀತಿಯಲ್ಲಿ ಯು ಸಿ ದಟ್ ವಾಟ್ಸಪ್ ಯೂನಿವರ್ಸಿಟಿಯ ಕಾಲಾಳುಗಳಿದಾರಲ್ಲ, ಅವ್ರು ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ ಅದೇನೆ. ಅವ್ರಿಗೆ ಬಹಳ ಬ್ಯುಸಿ ಆಗ್ಬಿಟ್ಟು ಯಾರು ನಗರ ಲೈಟರ್ಗಳು ಯಾರು, ಇನ್ನೊಬ್ರು ಯಾರು ಧರ್ಮದ್ರೋಹಿಗಳು ಯಾರು, ರಾಷ್ಟ್ರದ್ರೋಹಿಗಳು ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅದನ್ನ ಡಿಸೈಡ್ ಮಾಡೋದಕ್ಕೆ ಕೂತ್ಕೊತಾರೆ. ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಯಾರು ಓಡೋಗ್ಬೇಕು. ಚೀನಾವನ್ನು ಭಾರತ ಮೆಟ್ ನಿಂತ್ಬಿಟ್ಟಿದೆ, ಪಾಕಿಸ್ತಾನ ಮುಳುಗೇ ಹೋಯ್ತು, ಪಾಕಿಸ್ತಾನಕ್ಕೆ ಬೆಂಕಿ ಬಿತ್ತು, ನಾವು ಮುಗಿಸ್ಬಿಟ್ವಿ ಪಾಕಿಸ್ತಾನವನ್ನ, ಈ ಕಡೆ ಬಾಂಗ್ಲಾದೇಶ ಮುಗಿಸ್ಬಿಟ್ವಿ. ಹೀಗೆ ಇಡೇ ಸುಳ್ಳುಗಳ ನಡುವೆ ಹೇಳ್ತಾ ಹೋಗ್ತಾರೆ, ಬಿಟ್ರೆ ಬೇರೆ ಇಲ್ಲ. ಸೊ ಅಂದ್ರೆ ಬಹಳ ಮುಖ್ಯವಾಗಿ ನಾನು ಹೇಳಲು ಹೊರಟಿದ್ದು, ಭಾರತ ದೊಡ್ಡ ಆರ್ಥಿಕತೆ ಆಗ್ತಾ ಇದ್ರು ಕೂಡ ಕಡಿಮೆ ಆದಾಯದ ದೇಶ ಆಗಿದೆ. ತಲಾ ಆದಾಯ ಏನಿದೆ ಅದು ಕಮ್ ಡೌನ್. ನೀವು ಡಿಸೈಡ್ ಮಾಡೋ ತಲಾ ಆದಾಯದಿಂದ. ತಲಾ ಆದಾಯದಲ್ಲಿ ನಿಮಗೆ ಪರ್ಚೇಸಿಂಗ್ ಪವರ್, ಖರೀದಿಸುವ ಶಕ್ತಿ ಬರುತ್ತೆ. ಅಂದ್ರೆ ಒಬ್ಬ ಭಾರತದ ಸಾಮಾನ್ಯ ವ್ಯಕ್ತಿಗೆ ಬರುವ ತಲಾ ಆದಾಯ ಏನಿದೆ ಅದು $1,000 ಆಗ್ಬಿಟ್ರೆ ವಾಟ್ ಯು ವಿಲ್ ಡೂ? ಬದುಕೋದು ಹೇಗೆ ಅಲ್ವಾ? ಸೊ ನಿಮ್ಮ ಆದಾಯ ಹೆಚ್ಚಾದ್ರೆ ಮಾತ್ರ ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಆಗುತ್ತೆ. ಆದ್ರೆ ಇದ್ರ ಬಗ್ಗೆ ನಿಮ್ಗೊಂದು ಬಹಳ ಕ್ಲಾಸಿಕ್ ಆದ ಅಂಶವನ್ನು ನಾನು ಹೇಳೋದು ಮತ್ತೆ ಬಿಟ್ಟೆ ಈ ವರದಿಯಲ್ಲಿ. ಇದು ನಾನು ಬಹಳ ಖುಷಿ ಕೊಡುವಂತದ್ದು ಮತ್ತು ಅದು ಭಾರತದ ಸ್ಥಿತಿಯನ್ನ ಹೇಳುತ್ತೆ. ಏನು ಅಂದ್ರೆ ಈ ನೋಡಿ, ಈ ಕ್ಯಾಟಗರಿ ಏನಿದೆ, ಲೋ ಇನ್ಕಮ್, ಲೋವರ್ ಮಿಡ್ಲ್ ಇನ್ಕಮ್, ಅಪ್ಪರ್ ಮಿಡ್ಲ್ ಇನ್ಕಮ್ ಮತ್ತು ಹೈ ಇನ್ಕಮ್, ಈ 4 ಕ್ಯಾಟಗರಿಯಲ್ಲಿ ಭಾರತ ದೇಶ ಲೋವರ್ ಮಿಡ್ಲ್ ಇನ್ಕಮ್ ನಲ್ಲಿ ಇದ್ರೂ ಕೂಡ ಸುಮಾರು ಭಾರತದ 5 ರಾಜ್ಯಗಳು, ದಯವಿಟ್ಟು ಕೇಳಿಸ್ಕೊಳ್ಳಿ, ಭಾರತದ 5 ರಾಜ್ಯಗಳು ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಲ್ಲಿ ಬರ್ತವೆ ಅಂತ ಹೇಳಿ ವಿಶ್ವ ಬ್ಯಾಂಕ್ ತಿಳಿಸಿದೆ. ಕುತೂಹಲ ಇದೆಯಲ್ಲ, ಯಾವುದು ಈ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಲ್ಲಿ ಬರ್ತಾ ಇರುವಂತ ರಾಜ್ಯಗಳು ಇಲ್ಲ, ಶಾಕ್ ಆಗ್ಬೋದು. ಇವೆಲ್ಲವೂ ಕೂಡ ದಕ್ಷಿಣದ ರಾಜ್ಯಗಳು. ದಕ್ಷಿಣದ ರಾಜ್ಯಗಳು ಬಿಟ್ರೆ ಮಹಾರಾಷ್ಟ್ರ. ದಕ್ಷಿಣ ರಾಜ್ಯಗಳು ಯಾವುದು? ತಮಿಳುನಾಡು, ಕರ್ನಾಟಕ, ಕೇರಳ, ತೆಲಂಗಾಣ. ಇವು ಅಪ್ಪರ್ ಮಿಡ್ಲ್ ಕ್ಲಾಸ್ ಕ್ಯಾಟಗರಿಯಲ್ಲಿ ಬರ್ತಾ ಇವೆ. ಅಂದ್ರೆ ಈ ದಕ್ಷಿಣ ಭಾರತದ ಜನರ ತಲಾ ಆದಾಯ ಉತ್ತರ ಭಾರತದ ಜನರ ತಲಾ ಆದಾಯಕ್ಕಿಂತ ಜಾಸ್ತಿ ಇದೆ. ಇದು ಶಾಕಿಂಗ್. ಅಂದ್ರೆ ಇಡೀ ಭಾರತದ ಆರ್ಥಿಕತೆ ಇದೆಯಲ್ಲ, ಆರ್ಥಿಕತೆಯ ಬೆನ್ನೆಲುಬು ಅಂದ್ರೆ ದಕ್ಷಿಣ ರಾಜ್ಯಗಳು. ಈ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರೋ ರಾಜ್ಯಗಳಲ್ಲಿ ಎಕಾನಮಿ ಕೊಲ್ಯಾಪ್ಸು. ಸುಳ್ಳುಗಳನ್ನ ಹೇಳ್ತಾ, ಭ್ರಮೆಗಳನ್ನ ಹೇಳ್ತಾ, ಜನರ ಕೈಗೆ ಗಂಟೆ ಕೊಟ್ಬಿಟ್ಟು, ಹಣೆ ಮೇಲೆ ನಾಮ ಹಾಕ್ಬಿಟ್ಟು, ಎಲ್ಲರಿಗೂ ಒಂಥರ ಕುತ್ತಿಗೆಗೆ ಮಾಲೆಗಳನ್ನ ಹಾಕ್ಬಿಟ್ಟು, ಈ ಕುರಿಗಳಿಗೆ ಬಲಿ ಕೊಡಕ್ ತಗೊಂಡು ಹೋಗ್ತಾರೆ. ಗೊತ್ತಲ್ಲ, ನೋಡಿದಿರ ಎಲ್ಲಾದ್ರು? ನಮ್ಮಲ್ಲೆಲ್ಲ ಮಾರಮ್ಮನಿಗೆ ಬಲಿ ಕೊಡಕ್ ತಗೊಂಡು ಹೋಗ್ತಾರೆ. ಆವಾಗ ಆ ಕುರಿಗೆ ಒಂದ್ ಮಾಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ದೊಡ್ಡ ಹಿಂಗ್ ಹಣೆ ಮೇಲೆ ನಾಮ ಹಾಕ್ಬಿಡ್ತಾರೆ ಬಲಿ ಕೊಡೋದಕ್ಕೆ. ತಗೊಂಡೋಗ್ಬಿಟ್ಟು ನಾಮ ಹಾಕಿದ್ದು ಕುತ್ತಿಗೆ ಬೇರೆ ಮಾಡ್ತಾರೆ, ಕುತ್ತಿಗೆಗೆ ಬಿದ್ದ ಹಾರ ಕೆಳಗಡೆ ಬಿಡುತ್ತೆ. ದಟ್ ಇಸ್ ದ ಸಿಚುವೇಶನ್ ಅಲ್ವಾ? ಸೊ ದಕ್ಷಿಣ ಭಾರತದ ಸ್ಥಿತಿ ಹಾಗಾಗಿ ಇಡೀ ಭಾರತದ ಆರ್ಥಿಕತೆ ನಿಂತಿದ್ದು ದಕ್ಷಿಣ ಭಾರತದಿಂದ ಉತ್ತರ ಭಾರತದಿಂದ ಅಲ್ಲ. ಉತ್ತರ ಭಾರತದ ಎಕಾನಮಿಕ್ ಕೊಲ್ಯಾಪ್ಸ್. ಉತ್ತರ ಭಾರತ, ಉತ್ತರ ಪ್ರದೇಶ ಮತ್ತು ಬಿಹಾರ್ಗಳಿದೆಯಲ್ಲ, ಅವರ ಸ್ಥಿತಿ ಹೇಗಿದೆ ಅಂದ್ರೆ ಅವರು ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪ್ ನಲ್ಲೂ ಇಲ್ಲ, ಲೋ ಇನ್ಕಮ್ ಗ್ರೂಪ್ ನಲ್ಲಿ ಬರ್ತಾರೆ. ಇಟ್ ಈಸ್ ಶಾಕಿಂಗ್. ಇಟ್ ಈಸ್ ರಿಯಲಿ ಶಾಕಿಂಗ್. ಸೊ ದಕ್ಷಿಣ ರಾಜ್ಯಗಳಿಂದಾಗಿ ಈ ದೇಶ ಉಳಿದಿದೆ ಅನ್ನೋದು ಫಸ್ಟ್ ಪಾಯಿಂಟ್. ಮತ್ತು ದಕ್ಷಿಣ ರಾಜ್ಯಗಳು ಧರ್ಮವನ್ನ ಮತ್ತು ರಾಜಕೀಯವನ್ನ ಬೆರೆಸದೇ ಇರುವುದರಿಂದ ಇಲ್ಲಿ ಆರ್ಥಿಕತೆಗೆ ಹೆಚ್ಚಿನ ಮಹತ್ವ ಸಿಕ್ಕಿರುವುದರಿಂದ ಅಲ್ವಾ? ಈ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿಗಳು, ಇನ್ನೊಂದು ಆರ್ಥಿಕತೆ ಕುಸಿದೋಯ್ತು ಅಂದ್ರು. ಆದ್ರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಅಪ್ಪರ್ ಮಿಡ್ಲ್ ಇನ್ಕಮ್
ಗ್ರೂಪ್ನಲ್ಲಿ ಕರ್ನಾಟಕನೂ ಇದೆ ತೆಲಂಗಾಣದ ಜೊತೆಗೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕರ್ನಾಟಕ ಕೂಡ ಅಪ್ಪರ್ ಮಿಡ್ಲ್ ಇನ್ಕಮ್ ಗ್ರೂಪ್ನಲ್ಲಿದೆ, ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪ್ನಲ್ಲ. ಆದರೆ ಓವರ್ ಆಲ್ ಆಗಿ ಇಂಡಿಯಾ ಲೋವರ್ ಮಿಡ್ಲ್ ಇನ್ಕಮ್ ಗ್ರೂಪ್ನಲ್ಲಿದೆ. ಯಾವ್ದು ಮುಖ್ಯ ಅಲ್ಲ, ಅರ್ಥ ಆಗುತ್ತಲ್ವಾ? ದೇಶದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ದೇಶದ ಆರ್ಥಿಕತೆ ಹೇಳಿಕೆಗಳ ಮೇಲೆ ನಿಂತಿಲ್ಲ. ದೇಶದ ಆರ್ಥಿಕತೆಯ ಬಗ್ಗೆ ಮಾತನಾಡುವಾಗ ಧರ್ಮವನ್ನು ತಂದು ಸೇರಿಸಿ ಜನರ ನಡುವೆ ಬೆಂಕಿ ಹಚ್ಚಿದ್ರೆ ನಾವು ಇನ್ನು ನಮ್ಮ ಆರ್ಥಿಕತೆ ಏನಾಗುತ್ತೆ ಹೇಳ್ಬೇಕಾಗಿರಲ್ವ? ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.